ಮಾಸ್ಟರ್ಸ್ ಎಲ್ಲರಿಗೂ ನಮಸ್ಕಾರ. ಇವತ್ತು ದಿನ 2 1 ಗಂಟೆಗಳ ಕಾಲ ಸಂಗೀತ ಧ್ಯಾನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ನಾಗರಾಜ್ ಗುರುಜಿಯವರು ಆಗಮಿಸಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾ ಇದ್ದೇವೆ. ಸ್ವಾಗತ ಗುರುಗಳೇ. ಅಮ್ಮ ಸ್ವಾಗತ. ಥ್ಯಾಂಕ್ ಯು. ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ಮೊದಲನೇ ದಿನ 80 ಜನ ಇದ್ರು. 2-3ನೇ ದಿನಕ್ಕಾಗಲೇ ಬಹಳ ಸಂಖ್ಯೆ ಕಮ್ಮಿ ಆಗೋಯ್ತು. 24 ಜನ. ಮೊದಲನೇ ದಿನ ಮಾಡಿದ್ದೆ ಸಾಕು ಅನ್ಸ್ಬಿಡ್ತಾ. ಜಾಯಿನ್ ಆಗ್ತಾ ಇದ್ದಾರೆ. ಇರ್ಲಿ, ಅವ್ರು ಬಂದು ಜಾಯಿನ್ ಆಗ್ತಾರೆ. ನಾವು ಪ್ರಾರಂಭ ಮಾಡೋಣ. ಕರಗಳನ್ನ ಜೋಡಿಸೋಣ, ಬೆನ್ನು ನೇರ ಮಾಡ್ಕೊಳ್ಳೋಣ, ಕಣ್ರೆಪ್ಪೆಗಳನ್ನ ಮೃದುವಾಗಿ ಮುಚ್ಚೋಣ. ದೀರ್ಘ ಶ್ವಾಸ ಪ್ರಶ್ವಾಸವನ್ನು ಮಾಡ್ತಾ ಇರೋಣ. ಆ ಶ್ವಾಸ ಪ್ರಶ್ವಾಸವನ್ನೇ ಗಮನಿಸ್ತಾ ಇರೋಣ. ಈಗ ದೀರ್ಘ ಶ್ವಾಸ ತೆಗೆದುಕೊಂಡು 3 ಬಾರಿ ಓಂಕಾರ ಮಾಡಿ ನಂತರ ಪ್ರಾರ್ಥನೆಯಿಂದ ಪ್ರಾರಂಭ ಮಾಡೋಣ. ಪೂರಕ. सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै. ओम शांति शांति शांति. ನಿಧಾನವಾಗಿ ಶ್ವಾಸವನ್ನ ಹೊರಹಾಕ್ತಾ ಮುಂದೆ ಬಾಗಿ ನಮಸ್ಕಾರ ಮಾಡಿ. ಹಾಗೆ ನಿಧಾನವಾಗಿ ಕಣ್ಬಿಡಿ. ಗುರುಜಿ ಕೇಳಿಸ್ತಾ ಇಲ್ಲ? ಹಾ ಸ್ವಲ್ಪ ಹೊರಗಡೆ ಹೋಗಿದ್ದೆ. ನೋಡಿ, ಎಲ್ಲರೂ ಈ ಮುದ್ರೆ ಮಾಡಿ. ಮಧ್ಯದ ಬೆರಳು, ಉಂಗುರದ ಬೆರಳು ಹಾಗೂ ಹೆಬ್ಬೆರಳುಗಳು 3 ಸೇರಿಸಿ ಹೀಗೆ ಸೇರಿಸಿದ್ರೆ ತೊಡೆ ಮೇಲೆ ಇಟ್ಕೊಡಿ. ಇದನ್ನ ನಾವು ಅಪಾನ ಮುದ್ರೆ ಅಂತ ಹೇಳ್ತೀವಿ. ದೇಹದ ಯಾವುದೇ ಭಾಗದಲ್ಲಿ, ಉದರದ ಭಾಗದಲ್ಲಿರುವಂತಹ ಸಮಸ್ಯೆ ಇರ್ಬೋದು, ಅಥವಾ ಯಾವುದೇ ಭಾಗದ ನೋವು ಬಾಧೆಗಳನ್ನ ಹೋಗಲಾಡಿಸೋದಿಕ್ಕೆ ಅತ್ಯಂತ ಉಪಕಾರವನ್ನ ಸಹಾಯವನ್ನು ಮಾಡ್ತಕ್ಕಂತಹ ಮುದ್ರೆ ಅಪಾನ ಮುದ್ರೆ. ಇದನ್ನ ಮಾಡ್ಕೊಳ್ಳಿ. ಈಗ ದೀರ್ಘ ಶ್ವಾಸ ಪ್ರಶ್ವಾಸವನ್ನು ಮಾಡೋಣ. ನಾನು ಸೂಚನೆ ಕೊಡ್ತಾ ಹೋಗ್ತೇನೆ, ಅದರಂತೆ ತಾವು ಕೂಡ ಮಾಡ್ತಾ ಹೋಗಿ.
ನಿಧಾನವಾಗಿ ಉಸಿರು ತಗೊಳ್ಳಿ. ನಿಧಾನವಾಗಿ ಉಸಿರು ಬಿಡಿ. ನಿಧಾನವಾಗಿ ಉಸಿರು ತಗೊಳ್ಳಿ. ನಿಧಾನವಾಗಿ ಉಸಿರು ಬಿಡಿ. ಆ ಉಸಿರಾಟವನ್ನೇ ಗಮನಿಸ್ತಾ ಇರಿ. ಉಸಿರಾಟವನ್ನ ಗಮನಿಸ್ತಾ ಇರಿ. ದೀರ್ಘವಾಗಿ ಶ್ವಾಸ ತೆಗೆದುಕೊಂಡು ದೀರ್ಘವಾಗಿ ಶ್ವಾಸವನ್ನು ಹೊರ ಹಾಕ್ತಾ ಇರಿ. ಬಲಹಸ್ತವನ್ನ ನೋಡಿ ಹೀಗೆ ವಿಷ್ಣು ಮುದ್ರೆ ಮಾಡ್ಕೊಳ್ಳಿ. ಉಂಗುರದ ಬೆರಳು ಮತ್ತು ಮಧ್ಯದ ಬೆರಳನ್ನ ಮಡಿಸ್ಕೊಳ್ಳೋದು. ಈ ಹೆಬ್ಬೆರಳಿನ ಬುಡದ ಭಾಗಕ್ಕೆ ಹೀಗೆ ಲಾಕ್ ಮಾಡಿಕೊಂಡು ಈ ಎರಡುಗಳನ್ನ ನೇರ ಮಾಡಿ. ಈಗ ನೋಡಿ, ಬಲ ನಾಸಿಕರಂಧ್ರವನ್ನು ಮುಚ್ಚೋದು ಹೆಬ್ಬೆರಳಿನಿಂದ. ಎಡಗಡೆಯಿಂದ ಪೂರ್ಣ ಶ್ವಾಸವನ್ನು ಹೊರ ಹಾಕಿ. ನಿಧಾನವಾಗಿ ಉಸಿರು ತಗೊಳ್ಳಿ. ನಿಧಾನವಾಗಿ ಉಸಿರು ಬಿಡಿ. ಎಡ ನಾಸಿಕರಂಧ್ರದ ಮೂಲಕ ನಿಧಾನವಾಗಿ ಉಸಿರು ತಗೊಳ್ಳಿ. ಎಡಗಡೆಯಿಂದ ನಿಧಾನವಾಗಿ ಉಸಿರು ಬಿಡಿ. ಮತ್ತೊಮ್ಮೆ ನಿಧಾನವಾಗಿ ತಗೊಳ್ಳಿ. ನಿಧಾನ ಬಿಡಿ. ಗಿರಿಜಾ ಅವರೇ, ಏನ್ ಮಾಡ್ತಾ ಇದ್ದೀರಿ? ಗಿರಿಜಾ MB, ನನ್ ಸೂಚನೆ ಕೇಳಿಸ್ಕೊಳ್ತಾ ಇಲ್ಲ ನೀವು. ನಾನು ಹೇಳೋದ್ರಿಂದ ಕೇಳಿಸ್ಕೊಂಡ್ ಮಾಡ್ತಾ ಇಲ್ಲ. ನಿಮ್ ಪಾಡ ನೀವ್ ಹಿಂಗ್ ಇಟ್ಕೊಂಡು ಹಿಂಗ್ ಮಾಡ್ತಾ ಇದ್ದೀರಿ. ಇದೆಲ್ಲ ಸೂಚನೆ ಕೇಳಿಸ್ಕೋಬೇಕು. ನೋಡಿ, ಎಡಗಡೆಯಿಂದ ಶ್ವಾಸ ತಗೊಳ್ಳಿ ಎಂದಾಗ ನಾನು ಶ್ವಾಸ ತಗೊಳ್ಳಿ ಎಂದಾಗ ಶ್ವಾಸ ತಗೋಬೇಕು. ನಾನ್ ಬಿಡಿ ಅಂತ ಹೇಳೋ ತನಕ ಸ್ವಲ್ಪ ತಡ್ಕೋಬೇಕು. ನಿಧಾನವಾಗಿ ಬಿಡ್ಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತಾ? ತಲೆಯನ್ನಾರು ಕುಣಿಸಿ ಹೋಲಿ ಹೂ ಅಂತ. ಆಯ್ತು. ಈಗ ನೋಡಿ, ಈಗ ಉಂಗುರದ ಬೆರಳಿನಿಂದ ಎಡನಾಸಿಕರಂಧ್ರವನ್ನ ಕ್ಲೋಸ್ ಮಾಡಿ ಬಲಗಡೆಯಿಂದ ತಗೊಳ್ಳಿ ಉಸಿರನ್ನ. ನಿಧಾನ ಉಸಿರು ತಗೊಳ್ಳಿ. ನಿಧಾನ ಬಿಡಿ. ತಕ್ಷಣ ಬಿಡಬಾರ್ದಮ್ಮ. ನಿಧಾನ ತಗೊಳ್ಳಿ. ನಿಧಾನ ಬಿಡಿ. ನಿಧಾನ ತಗೊಳ್ಳಿ. ನಿಧಾನ ಬಿಡಿ. ನಿಧಾನ ತಗೊಳ್ಳಿ. ನಿಧಾನ ಬಿಡಿ. ಈಗ ನೋಡಿ, ಬಲಗಡೆ ಉಸಿರು ತಕೊಂಡು ಎಡಗಡೆ ಬಿಡ್ಬೇಕೀಗ. ನಿಧಾನ ಬಲಗಡೆ ಉಸಿರು ತಗೊಳ್ಳಿ. ಬಲಗಡೆ ಕ್ಲೋಸ್ ಮಾಡಿ ಎಡಗಡೆಯಿಂದ ಬಿಡಿ. ಮತ್ತೆ ಎಡಗಡೆ ಕ್ಲೋಸ್ ಮಾಡಿ ಬಲಗಡೆ ತಗೊಳ್ಳಿ. ಕ್ಲೋಸ್ ಮಾಡಿ ಎಡಗಡೆ ಬಿಡಿ. ಮತ್ತೆ ಎಡಗಡೆ ಕ್ಲೋಸ್ ಮಾಡಿ ಬಲಗಡೆ ತಗೊಳ್ಳಿ. ಕ್ಲೋಸ್, ಎಡಗಡೆ ಬಿಡಿ. ಈಗ ಎಡಗಡೆ ತಕೊಂಡು ಬಲಗಡೆ ಬಿಡ್ಬೇಕು. ನಿಧಾನವಾಗಿ ಎಡಗಡೆ ತಗೊಳ್ಳಿ. ಕ್ಲೋಸ್ ಮಾಡಿ ಬಲಗಡೆ ಬಿಡಿ. ಕ್ಲೋಸ್, ಎಡಗಡೆ ತಗೊಳ್ಳಿ. ಕ್ಲೋಸ್, ಬಲಗಡೆ ಬಿಡಿ. ಮತ್ತೆ ಕ್ಲೋಸ್ ಮಾಡಿ ಎಡಗಡೆ ತಗೊಳ್ಳಿ. ಕ್ಲೋಸ್, ಬಲಗಡೆ ಬಿಡಿ. ಕೈ ಇಳಿಸಿ. ನೋಡಿ, ಈ ಎಡಭಾಗದ ನಾಡಿಯನ್ನ
ಚಂದ್ರನಾಡಿ ಅಂತ ಹೇಳ್ತೀವಿ. ಯೋಗದ ಭಾಷೆಯಲ್ಲಿ ಈ ಎಡಭಾಗದ ಎಡ ಹೊರಳೆಯನ್ನ ಚಂದ್ರನಾಡಿ ಅಂತಲೂ, ಬಲಭಾಗದವನ್ನ ಸೂರ್ಯನಾಡಿ ಅಂತ ಕರಿತೀವಿ. ಎಡದ ಭಾಗದಿಂದ ಉಸಿರಾಟವನ್ನ ಮಾಡೋದ್ರಿಂದ ದೇಹ ತಂಪಾಗ್ತಾ ಹೋಗ್ತದೆ, ಮತ್ತೆ ಚಂದ್ರನಾಡಿ ಶುದ್ಧೀಕರಣ ಆಗುತ್ತೆ. ಬಲಭಾಗದಿಂದ ಉಸಿರಾಟವನ್ನ ಮಾಡೋದ್ರಿಂದ ದೇಹ ಉಷ್ಣತೆಯನ್ನ ಹೆಚ್ಚು ಮಾಡ್ಕೊಳ್ತದೆ, ಶಾಖವನ್ನ ಪಡ್ಕೊಳ್ತದೆ, ಮತ್ತೆ ದೇಹದಲ್ಲಿ ಆ ಏನು ಈ ಸೂರ್ಯನಾಡಿ ಉದ್ದೀಪನವಾಗ್ತಾ ಹೋಗುತ್ತೆ, ಶುದ್ಧೀಕರಣವಾಗುತ್ತೆ. ಸೂರ್ಯನಾಡಿಯಲ್ಲಿ ಉಸಿರಾಟ ಬಹಳ ಪ್ರಮುಖವಾದದ್ದು. ನಮ್ಮ ದೇಹದಲ್ಲಿ ತಿಂದಂತಹ ಆಹಾರ ಚೆನ್ನಾಗಿ ಜೀರ್ಣವಾಗಬೇಕಾದ್ರೆ ಈ ಸೂರ್ಯನಾಡಿಯಲ್ಲಿ ತೆಗೆದುಕೊಳ್ತಕ್ಕಂತ ಶ್ವಾಸ ಬಹಳ ಉತ್ತಮವಾಗಿ ಕೆಲಸ ಮಾಡುತ್ತೆ. ಹಾಗೆ ದೇಹದಲ್ಲಿ ಅಪಾರವಾದ ಶಕ್ತಿಯನ್ನು ಕೊಡ್ತಕ್ಕಂಥದ್ದು, ಮತ್ತು BP ನಾರ್ಮಲ್ ಕಡಿಮೆ ಇದ್ರೆ ಅದನ್ನ ಹೆಚ್ಚು ಮಾಡ್ತಕ್ಕಂತ ಕೆಲಸವನ್ನ ಸೂರ್ಯನಾಡಿ ಮಾಡ್ತಾ ಹೋಗುತ್ತೆ. ಆದ್ರಿಂದ ಇಲ್ಲಿ ಎರಡನ್ನು ಸಮತೋಲನಗೊಳಿಸ್ಬೇಕು. ಅದಕ್ಕೆ ನೋಡಿ, ಎಡಗಡೆ ತಕೊಂಡು ಎಡಗಡೆ ಹೊರ ಹಾಕೋದನ್ನ ಚಂದ್ರಾನುಲೋಮ ವಿಲೋಮ ಅಂತಲೂ, ಬಲಗಡೆ ತೆಗೆದುಕೊಂಡು ಬಲಗಡೆನೆ ಬಿಡೋದನ್ನ ಸೂರ್ಯಾನುಲೋಮ ವಿಲೋಮ ಅಂತಲೂ, ಬಲಗಡೆ ತಕೊಂಡು ಎಡಗಡೆ ಬಿಡೋದನ್ನ ಸೂರ್ಯ ಭೇದನ ಅಂತಲೂ, ಎಡಗಡೆ ತಕೊಂಡು ಬಲಗಡೆ ಬಿಡೋದನ್ನ ಚಂದ್ರ ಭೇದನ ಪ್ರಾಣಾಯಾಮ ಅಂತ ಹೇಳ್ತೀವಿ. ಒಂದೇ ದಿವಸಕ್ಕೆ ಇಷ್ಟೆಲ್ಲ ಹೇಳ್ಬಿಟ್ರೆ ನಮ್ಗೆ ಅರ್ಥ ಆಗಲ್ಲ ಅನ್ಕೊಂಬೇಡಿ. ಮತ್ತೆ ನಿತ್ಯವೂ ಮಾಡಿಸುವಾಗ, ಅಭ್ಯಾಸ ಮಾಡಿಸುವಾಗ ಖಂಡಿತ ನೆನಪಿನಲ್ಲಿ ಉಳ್ಕೊಳ್ತದೆ. ಇದನ್ನೆಲ್ಲ ನೆನಪಿನಲ್ಲಿ ಇಟ್ಕೋಬೇಕು. ಈಗ ನಿಮ್ಗೆ ಎರಡೂ ನಾಡಿಗಳು ಕೂಡ ಶುದ್ಧಿಯಾಗಿದೆ. ಈಗ ನೀವು ದೀರ್ಘ ಶ್ವಾಸ ಪ್ರಶ್ವಾಸವನ್ನ ಮಾಡೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಈಗ ನೋಡಿ, ಎರಡೂ ಕೈಗಳನ್ನ ಹೀಗೆ ಸೇರಿಸಿ ತೊಡೆ ಮೇಲೆ ಇಟ್ಕೊಳ್ಳಿ. ಈಗ ಕಣ್ಮುಚ್ಚಿ. ಕನ್ನಡಕ ಹಾಕೊಂಡಿದ್ರೆ ಧ್ಯಾನ ಮಾಡುವಾಗ ಕನ್ನಡಕ ಹಾಕೊಳ್ಳುವ ಅವಶ್ಯಕತೆ ಇಲ್ಲ. ಕನ್ನಡಕ ತೆಗೆದು ಬಿಡಿ. ಈಗ ಶಾಂತವಾಗಿ ನಿಧಾನವಾಗಿ ಕಣ್ಮುಚ್ಚಿ. ಕಣ್ಣು ರೆಪ್ಪೆಗಳು ಮೃದುವಾಗಿ ಮುಚ್ಚಿಕೊಳ್ಳಿ. ಬಿಗಿ ಹಿಡಿತ ಬೇಡ, ಒತ್ತಡವೂ ಬೇಡ, ಶಾಂತವಾಗಿರ್ಲಿ. ಈಗ ದೀರ್ಘ ಶ್ವಾಸ ಪ್ರಶ್ವಾಸದ ಅವಶ್ಯಕತೆ ಇಲ್ಲ. ಸರಳವಾದ ಸಹಜವಾದ ಉಸಿರಾಟ ನಡೀತಾ ಇಲ್ಲಿ. ಆ ಉಸಿರಾಟವನ್ನೇ ಗಮನಿಸ್ತಾ ಇರೋಣ. ಉಸಿರನ್ನ ಹೊರ ಹಾಕುವಾಗ ದೇಹದಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಒತ್ತಡಗಳು, ಮಾನಸಿಕ ಕ್ಷೋಭೆ, ಹಾಗೆ ನಮ್ಮೊಳಗೆ ಇರಬಹುದಾದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇವೆಲ್ಲವನ್ನ ಹೊರ ಹಾಕೋಣ. ಅಹಂಕಾರ, ಮಮಕಾರಗಳನ್ನು ಕೂಡ ಹೊರ ಹಾಕೋಣ. ಎಲ್ಲ ರೀತಿಯ ಒತ್ತಡಗಳನ್ನು ಪೂರ್ಣವಾಗಿ ಹೊರ ಹಾಕೋಣ. ಮನಸ್ಸು ಸಂಪೂರ್ಣವಾಗಿ ಶೂನ್ಯ ಸ್ಥಿತಿಗೆ ಹೋಗುವಂತಿಲ್ಲಿ. ಹಾಗೆ ಶ್ವಾಸವನ್ನು ತೆಗೆದುಕೊಳ್ಳುವಾಗ ಈ ಪ್ರಕೃತಿಯಲ್ಲಿರಬಹುದಾದಂತಹ ಸತ್ಯ, ಧರ್ಮ, ನ್ಯಾಯ, ನಿಷ್ಠೆ, ಪ್ರಾಮಾಣಿಕತೆ, ಅನುಕಂಪ, ಮಮತೆ, ಮುದಿತ ಈ ಎಲ್ಲ ಸದ್ಗುಣಗಳನ್ನ ನಾನು ಪ್ರಕೃತಿಯಿಂದ ಹೀರ್ಕೊಳ್ತಾ ಇದ್ದೇನೆ. ಆ ಮೂಲಕ ನನ್ನಲ್ಲಿ ಕೂಡ ದೈವಿಕ ಭಾವನೆಯನ್ನು ತುಂಬಿಕೊಳ್ತಾ ಇದ್ದೇನೆ ಅಂತಕ್ಕಂಥ ಸದ್ಭಾವನೆ ಇರಲಿ. ಹಾಗೆ ನಾವು ಶ್ವಾಸವನ್ನ ಹೊರಹಾಕುವಾಗ ದೇಹದಲ್ಲಿ ಉತ್ಪತ್ತಿಯಾದಂತಹ ಇಂಗಾದ ಡೈಆಕ್ಸೈಡ್ ಅನ್ನು ಹೊರಹಾಕ್ತಾ ಇದ್ದೀವಿ.
ಅದು ಬೆಚ್ಚನೆಯ ಅನುಭವವನ್ನು ಕೊಡ್ತಾ ಇದೆ ನಾಸಿಕರಂಧ್ರಗಳಲ್ಲಿ. ಹಾಗೆ ಶ್ವಾಸವನ್ನು ತೆಗೆದುಕೊಳ್ಳುವಾಗ ತಣ್ಣನೆಯ ಅನುಭವ ಆಗ್ತಾ ಇದೆ. ಯಾಕೆಂದ್ರೆ ಆಮ್ಲಜನಕ ಮತ್ತು ವಿಶ್ವ ಪ್ರಾಣಮಯ ಶಕ್ತಿ ಉಚ್ಛ್ವಾಸದಲ್ಲಿ ಸೇರ್ಕೊಳ್ಳೋದ್ರಿಂದ ತಣ್ಣನೆಯ ಅನುಭವವನ್ನ ಕೊಡ್ತಾ ಇದೆ ಮತ್ತು ದೇಹದಲ್ಲಿ ಅಪಾರವಾದ ಚೈತನ್ಯವನ್ನ ತುಂಬುತ್ತಾ ಇದೆ. ಶಾಂತವಾಗಿ ಕೇವಲ ಉಸಿರಾಟವನ್ನಷ್ಟೇ ಗಮನಿಸ್ತಾ ಇರಿ. ಕಣ್ಣು ಮುಚ್ಚಿದ ಕೂಡಲೇ ಬೇಡವಾದ ಹಿಂದೆ ನಡೆದ ಭೂತಕಾಲದ ಘಟನಾವಳಿಗಳು ಅಥವಾ ಮುಂದೆ ಮಾಡಬೇಕಾದಂತ ಕಾರ್ಯಕ್ರಮಗಳು ನೆನಪಿಗೆ ಬಂದ್ಬಿಡ್ತವೆ. ಮನಸ್ಸು ಅದರ ಹಿಂದೆ ಓಡೋದು ಬೇಡ, ಅದನ್ನಲ್ಲೇ ತಡೆಗಟ್ಟಿ ಮತ್ತೆ ಶಾಂತವಾಗಿ ಕೇವಲ ಉಸಿರನ್ನೇ ಗಮನಿಸಿ. ಉಸಿರನ್ನಲ್ಲದೆ ಇನ್ಯಾವುದೇ ಕ್ರಿಯೆಯನ್ನು ನಾನು ಗಮನಿಸ್ತಾ ಇಲ್ಲ. ಸದ್ಭಾವನೆಯಲ್ಲಿ, ಶಾಂತತೆಯಲ್ಲಿ. ಈಗ ಕಣ್ಣು ಮುಚ್ಚಿದೀವಿ. ಮತ್ತೆ ನಾವು ಸೂಚನೆ ಕೊಡುವ ತನಕ ಮತ್ತೆ ಯಾವುದೇ ಕಾರಣಕ್ಕೂ ಕಣ್ಣನ್ನ ಮಧ್ಯೆ ತೆರೀಬಾರದು. ಕಣ್ಣನ್ನ ಯಾಕೆ ತೆರೀಬಾರದು, ಕಣ್ಣನ್ನ ಮುಚ್ಚುವುದರಿಂದ ಏನು ಲಾಭ ಅಂತಕ್ಕಂಥದ್ದನ್ನ ನಾನು ಅನಂತರ ಹೇಳ್ತೇನೆ. ಆದ್ರಿಂದ ಯಾರೂ ಕಣ್ಣು ತೆರಿಬೇಡಿ, ಶಾಂತವಾಗಿ ಉಸಿರಾಟ ಮಾಡಿ. ಕೈಗಳನ್ನ ಕ್ರಾಸ್ ಮಾಡಿದ್ದೀವಿ, ಕಾಲುಗಳನ್ನ ಕ್ರಾಸ್ ಮಾಡಿದ್ದೀವಿ. ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಎಲ್ಲ ಶಕ್ತಿಯು ಕೂಡ ನಮ್ಮ ದೇಹದ ಒಳಗಡೆನೆ ಸಂಚಾರವಾಗುವ ಹಾಗೆ ಮಾಡ್ಕೊಂಡಿದ್ದೀವಿ. ಆ ಶಕ್ತಿಯಲ್ಲೂ ವ್ಯಯವಾಗ್ತಾ ಇಲ್ಲ. ಶಾಂತವಾಗಿ ಉಸಿರಾಟವನ್ನಷ್ಟೇ ಗಮನಿಸ್ತಾ ಇರಿ. ಈಗ ಮನಸ್ಸನ್ನ ಏಕಾಗ್ರಗೊಳಿಸಿ ಮುದಗೊಳಿಸ್ತಕ್ಕಂತಹ ಸುಮಧುರವಾದ ಸಂಗೀತ ಪ್ಲೇ ಆಗುತ್ತೆ. ಆ ಸಂಗೀತ ನಮ್ಮ ಹೊರಗಿನ ಪ್ರಪಂಚದ ಯಾವುದೇ ಶಬ್ದಗಳು ನಮಗೆ ಬಿದ್ದು ಆ ಮೂಲಕ ನಮ್ಮ ಮನಸ್ಸು ವಿಚಲಿತವಾಗದೇ ಇರಲಿ ಅಂತೇಳಿ ಆ ಸಂಗೀತವನ್ನ ಪ್ಲೇ ಮಾಡ್ತಾರೆ. ಕೇವಲ ಸಂಗೀತದಲ್ಲಿ ಕೇಳಿಸ್ಕೊಡ್ತಾ ನಿಮ್ಮ ಉಸಿರಾಟವನ್ನಷ್ಟೇ ಗಮನಿಸ್ತಾ ಇರಿ. ಸಂಗೀತ ಮೆಲೋಡಿಯಸ್ ಆಗಿರ್ಲಿ, ಅತಿ ಹೆಚ್ಚು ಶಬ್ದವನ್ನ ಹಾಕ್ಬೇಡಿ. ಪ್ಲೇ ಮಾಡಿ ಶಾಂತವಾದ ಸಹಜವಾದ
I
2 ನಿಮಿಷಗಳು. ಎಲ್ಲರೂ ನಿಧಾನವಾಗಿ ನಿಲ್ಲೋಣ. 30 ಸೆಕೆಂಡುಗಳು. ಮಾಸ್ಟರ್ 10 ಸೆಕೆಂಡುಗಳು. ಎಲ್ಲರೂ ಪರಿಸ್ಥಿತಿಗೆ ಮರಳೋಣ. ಮಾಸ್ಟರ್ಸ್ ಎಲ್ಲರೂ ನಿಧಾನವಾಗಿ ಕೈಗಳು ಬೆರಳುಗಳನ್ನು ಬಿಡಿಸಿ ಕಣ್ಣುಗಳ ಮೇಲಿರಿಸಿಕೊಳ್ಳೋಣ. ಹಾಗೆ 5 ಸೆಕೆಂಡುಗಳ ಕಾಲ ಗಮನಿಸುತ್ತಾ ಕೈಗಳನ್ನು ಕೆಳಗಿಳಿಸಿ ನಿಧಾನವಾಗಿ ಮೃದುವಾಗಿ ಕಣ್ಣುಗಳನ್ನು ಬಿಡೋಣ. ಕರಗಳನ್ನು ದರ್ಶಿಸುತ್ತಾ ಓಕೆ. ಅದ್ಭುತವಾದ ಸಂಗೀತ ಧ್ಯಾನವನ್ನು ಕೇಳ್ಕೊಂಡು ಬಂದಿದ್ದೀವಿ. ಪ್ರಕೃತಿ ಮಾತೆಗೆ ಕೃತಜ್ಞತೆಗಳನ್ನು ಸಲ್ಲಿಸೋಣ ಚಪ್ಪಾಳೆ ಮೂಲಕ. ಥ್ಯಾಂಕ್ ಯು ಮಾಸ್ಟರ್ಸ್. ಎಸ್ ಗುರುಜಿ. ಆತ್ಮೀಯರೇ, ಸುಮಾರು 45 ನಿಮಿಷಗಳ ಕಾಲ ಧ್ಯಾನವನ್ನ ಮಾಡಿದ್ವಿ. ಒಂದು 15 ನಿಮಿಷ ಸೇರೋದು ಮತ್ತು ಸ್ವಲ್ಪ ಪ್ರಾಣಾಯಾಮ, ಪ್ರಾರ್ಥನೆ ಇದರಲ್ಲಿ ಕಾಲ ಕಳೆದ್ರೆ ಅದು ಕೂಡ ಮಾನಸಿಕ ಸಿದ್ಧತೆ. ಅದು ಏಕ್ದಮ್ ಧ್ಯಾನಕ್ಕೆ ಕೂತಾಗ ಮನಸ್ಸು ಚಂಚಲವಾಗತ್ತೆ. ಆದ್ರಿಂದ ಮನಸ್ಸನ್ನ ಧ್ಯಾನದ ಕಡೆಗೆ ತಿರುಗಿಸ್ಕೊಳ್ಳೋದಿಕ್ಕೆ ಸಹಕಾರಿಯಾಗುವ ರೀತಿಯಲ್ಲಿ ನಾವು ಆರಂಭದಲ್ಲಿ ಕೆಲವು ಪ್ರಾಣಾಯಾಮಗಳನ್ನ ಅಭ್ಯಾಸ ಮಾಡ್ತೀವಿ. ಮನಸ್ಸನ್ನ ಏಕಾಗ್ರತೆಗೊಳಿಸೋದಕ್ಕೆ ಮತ್ತೆ ಶೂನ್ಯದಲ್ಲಿ ತಂದು ನಿಲ್ಲಿಸ್ಕೊಳ್ಳೋದಕ್ಕೆ ಸಹಕಾರಿಯಾಗ್ತಕ್ಕಂಥವು ಪ್ರಾಣಾಯಾಮಗಳು. ಆದ್ರಿಂದ ಹೆಚ್ಚು ಹೆಚ್ಚಾಗಿ ಪ್ರಾಣಾಯಾಮಗಳನ್ನು ಕೂಡ ನಾವು ಅಭ್ಯಾಸ ಮಾಡಿದ್ರೆ ನಮ್ಮ ಧ್ಯಾನ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ. ಹಾಗೆ ನಾವು ಕಣ್ಣು ಮುಚ್ಚಿ ಧ್ಯಾನ ಮಾಡ್ತೀವಿ. ಕಣ್ಣು ಮುಚ್ಚಿ ಧ್ಯಾನ ಮಾಡಿ ಕೊನೆಯಲ್ಲಿ ಈಗ ಇಟ್ಕೊಳ್ತೀವಲ್ಲ ನೋಡಿ, ಬಟ್ಲು ಹಾಗೆ ಹೀಗಿರ್ಬೇಕು, ಹೀಗಿರ್ಬೇಕು. ಈ ಹಸ್ತವನ್ನ ನೋಡಿ, ಈಗ ಕೆಲವರು ಮೇಲೆ ರೆಪ್ಪೆ ಮೇಲೆ ಬೆರಳುಗಳನ್ನ ಇಟ್ಕೊಳ್ತಾರೆ, ಹಾಗೆ ಮಾಡಬಾರ್ದು. ನೋಡಿ ಹೀಗಿರ್ಬೇಕು. ನೋಡಿ ಈ ಭಾಗ, ಈ ಕುಳಿ ಇದೆಯಲ್ಲ,
ಇದು ಕಣ್ಣಿನ ಮೇಲೆ ಕೂತ್ಕೋಬೇಕು. ಅಂದ್ರೆ ಕಣ್ಣು ರೆಪ್ಪೆಗೆ ತಾಕ್ಬಾರ್ದು. ಯಾಕೆ ಅಂತ ಹೇಳಿದ್ರೆ ನಾವು ಯಾವಾಗ ಈ ಸಹಜ ಲಿಂಗ ಮುದ್ರೆಯನ್ನ ಮಾಡಿದ್ವಿ, ಈ ಮುದ್ರೆಯನ್ನ ಮಾಡಿದ್ದರಿಂದ ಈ ಆ ಹಸ್ತಗಳಲ್ಲಿ ಅಪಾರವಾದಂತ ಶಕ್ತಿ ಉತ್ಪತ್ತಿಯಾಗಿರುತ್ತೆ. ಆ ಶಕ್ತಿ ಅನವಶ್ಯಕವಾಗಿ ಹೊರಗಡೆ ಹೋಗ್ಬಾರ್ದು ಅಂತೇಳಿ ಕಣ್ ಮೇಲೆ ಇಟ್ಕೊಳ್ತೀವಿ. ಯಾಕೆ ಕಣ್ ಮೇಲೆ ಇಟ್ಕೋಬೇಕು ಅಂತ ಹೇಳಿದ್ರೆ, ಒಂದು ಮಾತಿದೆ, ಸರ್ವೇಂದ್ರಿಯಾಣಂ ನಯನಂ ಪ್ರಧಾನಂ ಅಂತ. ಎಲ್ಲಾ ಇಂದ್ರಿಯಗಳಿಗೂ ಅತ್ಯಂತ ಪ್ರಧಾನವಾದಂತಹ ಇಂದ್ರಿಯ ಅಂತ ಹೇಳಿದ್ರೆ ಅದು ನಮ್ಮ ಕಣ್ಣು. ಕಣ್ಣನ್ನ ಮುಚ್ಚಿದ್ರಿಂದ ತಕ್ಷಣ ತೆರೀಬಾರ್ದು. ಈ ಶಾಖವನ್ನ ಅಲ್ಲಿ ಕೊಡ್ಬೇಕು, ಈ ಶಕ್ತಿಯನ್ನ ಅಲ್ಲಿ ಕೊಡ್ಬೇಕು. ಆ ಮೂಲಕ ಕಣ್ಣಿಗೆ ಶಕ್ತಿ ಪ್ರವಾಹವಾಗುತ್ತೆ. ಮತ್ತೆ ಕಣ್ಣು ಮುಚ್ಚಿದ್ರಿಂದ ಇಲ್ಲಿ ಗಾಳಿಯಲ್ಲಿ ಬಂದಂತ ಕ್ರಿಮಿಕೀಟಗಳಿರ್ಬೋದು, ಡಸ್ಟ್ ಇರ್ಬೋದು, ಕಣ್ಣು ರೆಪ್ಪೆಗಳ ಮೇಲೆ ಕೂತಿದ್ದಾಗ ನೋಡಿ, ಈ ಹಸ್ತವನ್ನ ತಕೊಂಡೋಗಿ ಇಲ್ಲಿ ಇಡ್ತಿದ್ದಾಗೇನೆ ಆ ಶಾಖಕ್ಕೆ ಆ ಕ್ರಿಮಿಕೀಟಗಳೆಲ್ಲವೂ ಡಸ್ಟ್ ಎಲ್ಲ ಹಾರಿ ಹೋಗುತ್ತೆ, ಕಣ್ಣು ಶುದ್ಧೀಕರಣವಾಗುತ್ತೆ. ಆ ಕಾರಣದಿಂದ ನಾವು ಕಣ್ಣನ್ನ ಮುಚ್ಚಿದ್ದು ಧ್ಯಾನ ಮಾಡಿದ ಮೇಲೆ ತಕ್ಷಣ ತೆರೀಬಾರ್ದು. ಹೀಗೆ ಇಟ್ಕೊಂಡು ಮನಸ್ಸನ್ನ ಅಲ್ಲಿ ನಿಲ್ಲಿಸ್ಕೊಂಡು ಆಮೇಲೆ ನಿಧಾನವಾಗಿ ಬೆರಳುಗಳ ಸಂಧಿಯಲ್ಲಿ ಸ್ವಲ್ಪ ಜಾಗ ಮಾಡಿಕೊಂಡು ಆ ಬೆರಳುಗಳ ಸಂಧಿಯಲ್ಲಿ ಬರ್ತಕ್ಕಂಥ ಬೆಳಕನ್ನೇ ನೋಡ್ತಾ ನಿಧಾನವಾಗಿ ಕಣ್ಣನ್ನ ಬಿಡಬೇಕು. ಆಮೇಲೆ ಕೈಗಳನ್ನ ಇಳಿಸ್ಬೇಕು. ಈ ವಿಧಾನದಲ್ಲಿ ನಾವು ಧ್ಯಾನದ ಅಭ್ಯಾಸವನ್ನ ಅಂತಿಮಗೊಳಿಸ್ಬೇಕು. ಈ ರೀತಿ ಮಾಡೋದ್ರಿಂದ ನಮ್ಮ ದೇಹ, ಮನಸ್ಸು, ಆತ್ಮ ಎಲ್ಲವೂ ಕೂಡ ಶುದ್ಧಿ ಆಗ್ತಾ ಹೋಗುತ್ತೆ. ಮತ್ತೆ ಕಣ್ಣನ್ನ ಮುಚ್ಚೋದ್ರಿಂದ ಏನು ಉಪಯೋಗ? ನಾವು ನಿದ್ರೆ ಮಾಡುವಾಗ ಅಷ್ಟೇ ಕಣ್ಮುಚ್ತೀವಿ. ಹೆಚ್ಚು ಕಾಲ ಕಣ್ಣನ್ನ ತೆರೆದು ಈ ಹೊರಗಿನ ಪ್ರಪಂಚವನ್ನ ನೋಡೋದು, ಟಿವಿಯನ್ನ ನೋಡೋದು, ಮೊಬೈಲನ್ನ ನೋಡೋದು, ಇವೆಲ್ಲದರಿಂದ ಏನಾಗುತ್ತೆ, ನಮ್ಮ ಶಕ್ತಿ ಕಣ್ಣಿನ ಮೂಲಕ ವೇಸ್ಟ್ ಆಗಿ ಹೋಗ್ತಾ ಇದೆ. ಆ ರೀತಿ ವ್ಯಯವಾಗ್ತಕ್ಕಂತಹ ಶಕ್ತಿಯನ್ನ ಮತ್ತೆ ನಾವು ಕೂಡಿಟ್ಕೊಳ್ತಾ ಇದ್ದೀವಿ. ಆದ್ರಿಂದ ಈ ಕಣ್ಣನ್ನ ಮುಚ್ಚಿ ಆ ಶಕ್ತಿಯನ್ನು ನಾವು ಹಿಡಿದಿಟ್ಕೊಳ್ಳೋದಿದೆಯಲ್ಲ, ಅದು ನಮಗೆ ಅತ್ಯಂತ ಹೆಚ್ಚಿನ ಆರೋಗ್ಯವನ್ನ ಕೊಡ್ತಾ ಹೋಗುತ್ತೆ. ದೇಹದಲ್ಲಿ ಉತ್ಪತ್ತಿಯಾದಂತ ಶಕ್ತಿ ವ್ಯಯವಾಗೋದಿಲ್ಲ. ಇದಕ್ಕೆ ಉದಾಹರಣೆ ನಮ್ಮ ಪುರಾಣದಲ್ಲಿ ಗಾಂಧಾರಿ, ಧೃತರಾಷ್ಟ್ರನ ಹೆಂಡತಿ. ಧೃತರಾಷ್ಟ್ರ ಯಾವಾಗ ಹುಟ್ಟು ಕುರುಡ ಅಂತ ಗೊತ್ತಾಯ್ತು, ಗಾಂಧಾರಿಯು ಕೂಡ ಏನ್ ಮಾಡ್ತಾಳೆ, ಮದುವೆ ಮಾಡ್ಕೊಳ್ಳುವಾಗ ನನ್ನ ಗಂಡನೇ ಆದವನಿಗೆ ಇಲ್ಲದೆ ಇರ್ತಕ್ಕಂತ ದೃಷ್ಟಿ, ಅವನಿಗೆ ಕಾಣಿಸ್ದೇ ಇರ್ತಕ್ಕಂತಹ ಈ ಸಕಲ ವೈಭವಗಳು, ಪ್ರಕೃತಿ, ಇದ್ಯಾವುದು ನನಗೂ ಕಾಣಿಸೋದು ಬೇಡ ಅಂತೇಳಿ ಕಣ್ಣು ಮುಚ್ಚಿಬಿಡ್ತಾಳೆ. ಆವತ್ತು ಕಣ್ಣು ಮುಚ್ಚಿದವಳು ಸುಮಾರು ವರ್ಷಗಳ ಕಾಲ ತನ್ನ ಮಗ ಬೆಳೆದು ದೊಡ್ಡವನಾಗಿ ಪಾಂಡವರ ಜೊತೆಯಲ್ಲಿ ಪಗಡೆಯನ್ನಾಡಿ ಅವರ ರಾಜ್ಯವನ್ನ ಗೆದ್ದುಕೊಂಡು ವನವಾಸಕ್ಕೆ ಕಳಿಸಿ ಅಜ್ಞಾತವಾಸವನ್ನ ಮಾಡಿಸಿ ಮತ್ತೆ ತಿರುಗಿ ಅವರು ಬಂದು ಕನಿಷ್ಠ ನಮ್ಗೊಂದು 5 ಗ್ರಾಮಗಳನ್ನಾದ್ರೂ ಕೊಡುವಂತ ಕೃಷ್ಣನ ಕಡೆಯಿಂದ ಕೇಳಿಸ್ದಾಗ್ಲೂ ಕೂಡ ಕೊಡದೇನೆ ಯುದ್ಧಕ್ಕೆ ಹೊರಡುವ ಸಂದರ್ಭದಲ್ಲಿ ಆಗ ಗಾಂಧಾರಿ ತನ್ನ ಮಗನನ್ನ ಕರೆದು, ನೀನು ಹೇಗೆ ಯಾವುದೇ ರೀತಿಯ ಉಡುಪನ್ನು ಧರಿಸದೆ ನನ್ನ ಮುಂದೆ ಬಂದು ನಿಂತುಕೋ ಅಂತ ಹೇಳ್ತಾಳೆ. ಇದು ಕೃಷ್ಣನಿಗೆ ಗೊತ್ತಾಗ್ಬಿಡತ್ತೆ. ಇವಳು ಕಣ್ಣು ತೆರೆದು ನೋಡಿದ್ದೆ ಆದ್ರೆ ಇವಳಲ್ಲಿರ್ತಕ್ಕಂತಹ ಅಪಾರವಾದಂತ ಶಕ್ತಿ ಅವನ ದೇಹವನ್ನ ವಜ್ರಕಾಯವನ್ನಾಗಿ ಮಾಡಿಬಿಡುತ್ತೆ ಅಂತೇಳಿ ಏನ್ ಮಾಡ್ತಾನೆ ಕೃಷ್ಣ, ಒಂದು ತಂತ್ರವನ್ನ ಮಾಡ್ತಾನೆ. ಏನಯ್ಯ, ಹೆತ್ತ ತಾಯಿ ಮುಂದೆ ಹೋಗಿ ನೀನು ಬೆತ್ತಲೆಯಾಗಿ ನಿಂತ್ಕೊಳ್ತೀಯಾ, ನಿಮ್ಮ ಅಮ್ಮ ಹೇಳಲ್ದು ಅಂದ್ಬಿಟ್ಟು ಕನಿಷ್ಠ ಒಂದು ಬಾಳೆ ಎಲೆನಾದ್ರು ಮುಚ್ಕೊಂಡು ಹೋಗಪ್ಪ, ನಿನ್ ಮಾನ ಮುಚ್ಕೊಂಡು ಹೋಗಯ್ಯ ಅಂತ ಹೇಳ್ತಾನೆ.
ಕೊನೆಗೆ ಅವನು ದೊಡ್ಡ ಬಾಳೆ ಎಲೆಯನ್ನ ಸುತ್ತಕೊಂಡು ಜನನೇಂದ್ರಿಯದ ಭಾಗಕ್ಕೆ, ತೊಡೆಯ ಭಾಗಕ್ಕೆ ಮುಚ್ಕೊಂಡು ಬಂದು ಅವನು ತಾಯಿ ಮುಂದೆ ನಿಂತಾಗ ಅವಳು ತನ್ನ ಆ ಕಣ್ಣು ಕಟ್ಟನ್ನ ಬಿಚ್ತಾಳೆ, ನೋಡ್ತಾಳೆ. ಇಡೀ ದೇಹ ವಜ್ರಕಾಯವಾಗುತ್ತೆ, ಆದ್ರೆ ಆ ತೊಡೆಯ ಭಾಗ ಮಾತ್ರ ಅದು ಹೇಗಿತ್ತು ಹಾಗೆ ಉಳ್ಕೊಳ್ಳುತ್ತೆ. ಕೊನೆಯಲ್ಲಿ ಆ ಯುದ್ಧದ ಸಂದರ್ಭದಲ್ಲಿ ಭೀಮನಿಗೆ ಕೃಷ್ಣ ಹೇಳ್ತಾನೆ, ಹೋ ಭೀಮ ಅಂತೇಳಿ ತೊಡೆಯನ್ನ ತಟ್ಟಿದಾಗ ಭೀಮ ತನ್ನ ಗದೆಯಿಂದ ತೊಡೆಯ ಭಾಗಕ್ಕೆ ಹೊಡೆದಾಗ ಅವನು ಸಾಯ್ತಾನೆ. ಗಮನಿಸಿ, ನಮ್ಮ ಕಣ್ಣುಗಳಲ್ಲಿ ಎಂತಹ ಒಂದು ಉಜ್ವಲವಾದ ಶಕ್ತಿ ಇದೆ. ಅದನ್ನ ನಾವು ನೋಡ್ಕೊಂಡಾಗ ನಾವು ಹೆಚ್ಚಾಗಿ ಅನವಶ್ಯಕವಾಗಿ ಕಣ್ಣು ತೆರೆದು ಟಿವಿಗಳನ್ನು ನೋಡೋದು ಮತ್ತೆ ಮೊಬೈಲುಗಳನ್ನು ನೋಡೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ಅಪಾರವಾದ ಶಕ್ತಿ ವ್ಯಯವಾಗ್ತಾ ಹೋಗುತ್ತೆ. ಆದ್ರಿಂದ ನಿದ್ರೆ ಮಾಡುವಾಗ ಬಿಟ್ರೆ ಮಿಕ್ಕದ ಯಾವ ಸಂದರ್ಭದಲ್ಲಿ ಕಣ್ಣು ಮುಚ್ಚೋದಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಕನಿಷ್ಠ ಧ್ಯಾನವನ್ನ 1 ಗಂಟೆ, ಅರ್ಧ ಗಂಟೆ, 3/4 ಗಂಟೆ ಹೆಚ್ಚು ಧ್ಯಾನವನ್ನ ಮಾಡ್ತಾ ಹೋದಷ್ಟು ನಮ್ಮ ಶರೀರದಲ್ಲಿ ಹೆಚ್ಚು ಆ ಶಕ್ತಿ ನಮ್ಮಲ್ಲಿ ತುಂಬ್ತಾ ಹೋಗುತ್ತೆ. ಆದ್ರಿಂದ ಈ ಸಂದರ್ಭದಲ್ಲಿ ಒಂದು ವಿಷಯವನ್ನ ತಮ್ಗೆಲ್ಲ ಹೇಳ್ಬೇಕು ಅನ್ನಿಸ್ತು, ಹೇಳಿದೆ. ಬಹುಶಃ ನಮ್ಮಲ್ಲಿ ಒಬ್ರು ಸೀನಿಯರ್ ಮಾಸ್ಟರ್ ಇದಾರೆ ಇಲ್ಲಿ, ಹೇಮಾ ಪೇಟ್ಕರ್ ಅಂತೇಳಿ. ಅವರು ಸುಮಾರು ದಿವಸಗಳಿಂದ ಧ್ಯಾನದ ಅಭ್ಯಾಸ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ ಈ ಸಮಯ ಮತ್ತೆ 3ರಿಂದ 4 ನಡೆಯುವಂತಹ ಸಮಯ ಎಲ್ಲಾ ಇದ್ರಲ್ಲೂ ಅಭ್ಯಾಸ ಮಾಡ್ತಾ ಇದ್ದಾರೆ. ಒಮ್ಮೆ ಅವರ ಅನುಭವವನ್ನ ಕೇಳಿಸ್ಕೊಳ್ಳಿ. ಅವರು ಧ್ಯಾನದಿಂದ ಏನು ಲಾಭ ಆಯ್ತು ಅಂತಕ್ಕಂಥದ್ದನ್ನ ಅವ್ರು ಹೇಳ್ತಾರೆ. ಒಮ್ಮೆ ಕೇಳಿಸ್ಕೊಂಡು ನೀವು ಕೂಡ ಈ ರೀತಿ ಹೆಚ್ಚು ಧ್ಯಾನ ಮಾಡುವಂತಹ ಪ್ರಯತ್ನವನ್ನ ಮಾಡಿ ಅಂತ ಹೇಳ್ತಾ ಈ ಧ್ಯಾನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಓಕೆ ಗುರುಜಿ, ಥ್ಯಾಂಕ್ ಯು. ಧನ್ಯವಾದಗಳನ್ನ ಹೇಳ್ತಾ ಗುರುಜಿ, ಮೇಡಮ್ ಇವರಿಂದ ಸ್ವಲ್ಪ 1-2 ನಿಮಿಷಗಳ ಕಾಲ ಅನುಭವ ತಗೊಂಡು ಇಬ್ರು ಮಾಸ್ಟರ್ಸ್ ಇಂದ ಅನುಭವ ತಗೊಳ್ಳೋಣ ಗುರುಜಿ. ಹಾ ಯಾಕೆಂದ್ರೆ ಸಮಯ ಆಗಿದೆ ಈಗಾಗ್ಲೇ. ಎಸ್ ಮೇಡಮ್, ಎಸ್ ಮ್ಯಾಮ್ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ಅಶ್ವಿನಿ ಮೇಡಮ್, ಎಲ್ರಿಗೂ ನಮಸ್ಕಾರ. ಧ್ಯಾನದಿಂದ ತುಂಬಾನೇ ಉಪಯೋಗ ಆಗುತ್ತೆ. ಅದನ್ನ ನಾಗರಾಜ್ ಗುರುಗಳು ಎಷ್ಟು ಚೆನ್ನಾಗಿ ಇವತ್ತು ಮಾಡಿಸಿದ್ರು. ಧ್ಯಾನ ಮತ್ತೆ ಕಥೆನೂ ಸಹಿತ ನಮ್ಗೆ ಹೇಳಿ ಒಳ್ಳೆ ಒಂದು ಕಣ್ಣು ಮುಚ್ಚೋದ್ರಿಂದ ಏನು ಉಪಯೋಗ ಅನ್ನೋದನ್ನ ಕೂಡ ಹೇಳಿದ್ರು. ಆಮೇಲೆ ನಾಡಿ ಶೋಧನ, ಪ್ರಾಣಾಯಾಮ, ಚಂದ್ರಭೇದನ, ಸೂರ್ಯಭೇದನ ಮತ್ತೆ ಈ ಪ್ರಾಣಾಯಾಮಗಳನ್ನು ಕೂಡ ಮಾಡಿಸಿ ಅದ್ರ ಉಪಯೋಗವನ್ನು ಹೇಳಿದ್ರು. ಈ ಧ್ಯಾನ ಮಾಡೋದ್ರಿಂದ ಸ್ನೇಹಿತರೆ ಮನಸ್ಸಿಗೆ ಶಾಂತಿ, ನೆಮ್ಮದಿ ಅಂತೂ ಸಹಜವಾಗೇ ಆಗುತ್ತೆ. ದೇಹ ಮನಸ್ಸು ಒಳಮುಖ ಮಾಡದ ಹಾಗೆ ನಮ್ಮಲ್ಲಿ ವಿಶ್ವದಲ್ಲಿರೋ ಅನಂತ ದೈವಿ ಶಕ್ತಿ ನಮ್ಮ ದೇಹದ ಕಣಕಣಕ್ಕೂ ಹೋಗಿ ಯಾವುದೇ ತೊಂದರೆಗಳಿರ್ಬೋದು ಅದು ಎಲ್ಲವನ್ನೂ ನಿಧಾನವಾಗಿ ಗುಣಪಡಿಸುತ್ತೆ. ನಾನೇ ಉದಾಹರಣೆ, 2 ತಿಂಗಳಿಂದ ನಾನು ಸತತವಾಗಿ 1 ದಿನವೂ ಬಿಡದೆ ಅಭ್ಯಾಸ ಮಾಡ್ತಾ ಇದ್ದೀನಿ. ಇದರಿಂದ ನನ್ನ ಭುಜಗಳಲ್ಲಿ ತುಂಬಾ ನೋವಿತ್ತು. ಅದು ಯೋಗ ಪ್ರಾಣಾಯಾಮ ಮಾಡ್ತಿದ್ರು ಹೋಗ್ತಿರ್ಲಿಲ್ಲ, ಧ್ಯಾನ ಮಾಡಕ್ ಆಗ್ತಿರ್ಲಿಲ್ಲ. ಈಗ ಧ್ಯಾನದಿಂದ ನಿಜವಾಗ್ಲೂ ಉಪಯೋಗ ಆಗ್ತಾ ಇದೆ. ಕೂತವಾಗ ಅಗಾಧವಾದ ನೋವು ಬರುತ್ತೆ. ನೋವು ಬಂದು ಈಗ ಎಷ್ಟಿದೆ ಅಂದ್ರೆ ತುಂಬಾ ಇದ್ದಿದ್ ನೋವು ಈಗ ತುಂಬಾನೇ ಕಡಿಮೆ ಆಗಿದೆ. ತುಂಬಾನೇ ಉಪಯೋಗ ಆಗುತ್ತೆ. ಎಲ್ಲರೂ ಸೇರಿ ಧ್ಯಾನ ಮಾಡೋಣ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಮೇಡಮ್. ಓಕೆ ಮಾಸ್ಟರ್ಸ್, ಹೊಸ ಮಾಸ್ಟರ್ಸ್ ಈಗಾಗ್ಲೇ 2 ದಿವಸಗಳಿಂದ 1 ಗಂಟೆ ಧ್ಯಾನ ಮಾಡ್ತಾ ಇದ್ದೀವಿ. ಇವತ್ತು ಕೂಡ ಮಾಡಿದ್ದೀರಾ. ನಿಮಗೆ ಏನ್ ಅನ್ಸ್ತು ಅಂತ ನಿಮ್ಮ ಅನಿಸಿಕೆಗಳನ್ನ ಹೇಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಇಲ್ಲಂದ್ರೆ ಆಪ್ಷನ್ ಇದೆ. ಗಿರಿಜಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ತಿಳಿಸಿ ಮೇಡಮ್. ನನ್ನ ಆಗ್ತಿಲ್ಲ ಯಾಕೋ. ಇಲ್ಲ ಮಾತಾಡಿ, ಆಗಿದೆ ಮಾತಾಡಿ.
ನನ್ನ ಅನಿಸಿಕೆ 1 ಮಂತ್ ಆಯ್ತು ನಾನು ಇದಕ್ಕೆ ಬಂದು ಅಟೆಂಡ್ ಆಗಿ. 1 ಮಂತ್ ಇಂದ ತುಂಬಾ ನನಗೂ ಚೆನ್ನಾಗಿದೆ. ನಾನು ಹ್ಯಾಂಡಿಕ್ಯಾಪ್ ಜಾಸ್ತಿ ಹೊತ್ತು ಕುತ್ಕೊಳಕ್ ಆಗಲ್ಲ, ಆದ್ರೂ ಕುತ್ಕೊಂಡು ಧ್ಯಾನ ಮಾಡ್ತೀನಿ ಮೇಡಮ್. ಅಂದ್ರೆ ನನಗೂ ಸ್ವಲ್ಪ ಅನುಕೂಲವಾಗಿದೆ. ಕಲಿಸ್ಕೊಡೋದಕ್ಕೆ ತುಂಬಾ ಥ್ಯಾಂಕ್ಸ್. ವೆರಿ ಥ್ಯಾಂಕ್ ಯು ಗುಡ್. ಮೇಡಮ್. Thank you. ಪ್ರತಿನಿತ್ಯ ನೀವು ಜಾಯಿನ್ ಆಗ್ತಾ ಇರ್ತೀರಾ ಬೆಳಿಗ್ಗೆ ಕ್ಲಾಸ್ ಅಲ್ಲಿ ನೋಡ್ತಾ ಇರ್ತೀವಿ. ಮ್ಯಾಮ್ ತುಂಬಾ ಆಗ್ತಾ ಇದೆ. ಚೆನ್ನಾಗಿ ಮಾಡ್ತೀರಾ ನೀವು. ಹೌದು, ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ನೆಕ್ಸ್ಟ್ ಮಾಸ್ಟರ್ ಹ್ಯಾಂಡ್ ರೈಸ್ ಮಾಡಿ. ಯಾರಿಗೂ Okay. ಮಾತನಾಡ್ಬೇಕು ಅಂತ ಅನ್ನಿಸ್ತಾ ಇಲ್ವಾ? ಯಾರೋ ಕೈ ಮೇಲ್ ಮಾಡಿದ್ರು. ಎಸ್ ಮೇಡಮ್, ಅನ್ವಿ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ನಿನ್ನೆಗಿಂತ ಇವತ್ತು ಚೆನ್ನಾಗಾಯ್ತು ಧ್ಯಾನ ಅಂತ ಅನ್ಸುತ್ತೆ ನಿಮ್ ತಮ್ಮ ಆಶೀರ್ವಾದದಿಂದ. ನನಗೆ ವೆರಿಕೋವೈನ್ಸ್ ಇದೆ ಅಂತ ಹೇಳ್ತಾರೆ, ಅದು ಕಾಲ್ ನೋವು ಬರುತ್ತೆ, ಮಧ್ಯೆ ದಾಚ್ಬೇಕು ಅಂತ ಆಗುತ್ತೆ. ಹೇಗ್ ಮಾಡ್ಬೇಕು ಅದು? ಕಾಲ್ ಒಂದೇ ಪೊಸಿಷನ್ ಅಲ್ಲಿ ಇಟ್ಕೊಳಕ್ ಆಗ್ತಿಲ್ಲ. ಹಾ, ಕುರ್ಚಿ ಮೇಲೆ ಕೂತ್ಕೊಳಕ್ ಆಗಲ್ವಾ? ಆ ಕುರ್ಚಿಯಲ್ಲೂ ಜಾಸ್ತಿ ಹೊತ್ತು ಕೂತ್ಕೊಳಕ್ ಆಗಲ್ಲ, ನೆಲದಲ್ಲೂ ಜಾಸ್ತಿ ಹೊತ್ತು ಆದ್ರೂ ನಾನ್ ನೆಲದಲ್ಲಿ ಕೂತ್ಕೊಂಡೇ ಧ್ಯಾನ ಮಾಡ್ತಿದ್ದೀನಿ. ವೆರಿ ಗುಡ್, ವೆರಿ ಗುಡ್. ಒಂದ್ ಮಣೆ ಹಾಕೊಳ್ಳಿ, ಎತ್ತರವಾಗಿ ಪೀಠವನ್ನ ಹಾ ಮಣೆ ಹಾಕೊಂಡು ಮಣೆ ಮೇಲೆ ಒಂದು ದಪ್ಪಗಿರ್ತಕ್ಕಂತ ಒಂದು ಬೆಡ್ಶೀಟ್ ಬ್ಲಾಂಕೆಟ್ ಅನ್ನ ಹಾಕೊಳ್ಳಿ. ಹಾ. ನಮ್ಮ ಪೀಠ ಅಂದ್ರೆ ಪೃಷ್ಠ ಮಣೆ ಮೇಲೆ ಕೂತಿರ್ಬೇಕು, ಕಾಲು ಹಾ. ಕೆಳಗಡೆ ಬರ್ಬೇಕು, ಹಾ ಕಾಲು ಕೆಳಗಡೆ ಬರ್ಬೇಕು. ಈ ರೀತಿ ಕೂತ್ಕೊಳ್ಳಿ. ಹ್ಮ್. ಆಗ ನಿಮಗೆ ಹೆಚ್ಚು ಹೊತ್ತು ಕೂತ್ಕೋಬಹುದು. ಮತ್ತೆ ಬೆನ್ನಿಗೆ ಗೋಡೆ ಸಿಕ್ಕ ಕೂತ್, ಬೆನ್ನಿಗೆ ಸ್ವಲ್ಪ ಸಪೋರ್ಟ್ ಹಾಗೆ ಸಿಕ್ಬೇಕು. ಮಾಡ್ತೀನಿ. ಈಗ್ಲೂ ಇದು ಕಬೋರ್ಡ್ಗೆ ಇದ್ ಮಾಡ್ಕೊಂಡಿದೀನಿ ಗುರುಜಿ. ತುಂಬಾ ಆಗಲ್ಲ, ಸೊಂಟಕ್ಕೆ ಏನಾದ್ರೂ ಬೇಕನ್ಸುತ್ತೆ. ಹಾ, ನನ್ಗೂ 70 ವರ್ಷ ಆಗಿದೆ ಗುರುಜಿ. ಗುಡ್ ಗುಡ್ ಗುಡ್. ಏನು ಆಗೋದಿಲ್ಲ ಮ್ಯಾಮ್. ಅದೇ ನಾನು ಹೇಳಿದ್ನಲ್ಲ, ಮಣೆ ಇಟ್ಟು ಮಣೆ ಮೇಲೆ ಒಂದು ದಪ್ಪಕ್ಕಿರ್ತಕ್ಕಂತ ಒಂದು ಮೆತ್ತನೆಯ ಈ ಬೆಡ್ಶೀಟ್ ಅನ್ನ ಅಥವಾ ಬ್ಲಾಂಕೆಟ್ ಅನ್ನ ಮಡಿಸಿ ಹಾಕೊಂಡು ಕೂತ್ಕೊಳ್ಳಿ. ಕಾಲ್ ಕೆಳಗಡೆ ಬರ್ಬೇಕು, ನಮ್ಮ ಪೃಷ್ಠಕ್ಕೆ ಮಾತ್ರ, ಹಿಪ್ಸ್ಗೆ ಪೀಠಕ್ಕೆ ಅದು ನಮಗೆ ಸಿಕ್ಬೇಕು. ಆ ರೀತಿ ಕೂತ್ಕೊಂಡ್ರೆ ನಿಮ್ಗೆ ಎಷ್ಟೊತ್ತು ಬೇಕಾದ್ರೂ ಕೂರ್ಬೋದು. ಬೇಕಾದ್ರೆ ನಾಳೆ ಗುರುಜಿ ಅನ್ಸುತ್ತಲ್ಲ, ಏನ್ ಮಾಡೋಣ? ಏನಂತ ಎಳೆದು ಬರ್ತಾ ಇದೆ, ಸರಿಯಾಗಿ ಕೇಳಿಸ್ಲಿಲ್ಲ. ಸೊಂಟಕ್ಕೆ ಮತ್ತೆ ಬೆನ್ನಿಗೆ ಸ್ವಲ್ಪ ಏನಾದ್ರೂ ಸಪೋರ್ಟ್ ಬೇಕು ಅನ್ಸುತ್ತೆ ಒಂದೊಂದ್ಸಲ. ಇಟ್ಕೊಳ್ಳಿ, ಅದಕ್ಕೇನ್ ತಪ್ಪೇನಿಲ್ಲ. ಹೌದಾ? ಹಾ, ಒಂದು ದಿಂಬು ಇಟ್ಕೊಂಡ್ ಮಾಡ್ಕೋಬಹುದಾ? ಹಾ, ಬೆನ್ನಿಗೆ ಒಂದು ದಿಂಬು ಇಟ್ಕೊಳ್ಳಿ. ಆ ಕಟಿಯ ಭಾಗಕ್ಕೆ, ಸೊಂಟದ ಭಾಗಕ್ಕೆ ಅದು ಕೂತ್ಕೊಂಡ್ರೆ ಆಗ ನೀವು ಬೆನ್ನನ್ನ ಗೋಡೆ ಗೊರಗಿಸ್ಕೊಂಡು ಆರಾಮಿಂಗ್ ಕೂತ್ಕೊಂಡ್ರೆ ತೊಂದ್ರೆ ಇಲ್ಲ. ಆಯ್ತು. ಮತ್ತೆ ಸಾಧ್ಯವಾದ್ರೆ ನೀವು ಮಹಾವತಾರ್ ಫೌಂಡೇಶನ್ ಬಂದ್ರೆ ಪ್ರತಿ ಶನಿವಾರ ಅಲ್ಲಿ ಯೋಗ ಚಿಕಿತ್ಸೆ ನಡೆಯುತ್ತೆ. ಅಲ್ಲಿ ಬಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಚಿಕಿತ್ಸೆಯನ್ನ ಮಾಡಿ ನಿಮ್ಮನ್ನ ಸರಿಪಡಿಸ್ಬೋದು, ಏನ್ ತೊಂದ್ರೆ ಇಲ್ಲ. ಆಯ್ತು ಗುರುಜಿ. ನಮಸ್ತೆ ಗುರುಜಿ, ತುಂಬಾ ಧನ್ಯವಾದಗಳು ಗುರುಜಿ. ಆಯ್ತಾಯ್ತು, ನಮಸ್ತೆ ನಮಸ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು. ಯಾಕೋ ಪ್ರಭಾ ಅವ್ರು ಯಾಕೋ ಬಹಳ ಮೌನ ಕೂತಿದಾರಲ್ಲ? ನಮಸ್ತೆ. ನಮಸ್ತೆ. ನಮಸ್ತೆ, ಹೇಳಿ. ಪ್ರಾಣಾಯಾಮ ಬಗ್ಗೆ ಹೇಳಿಕೊಟ್ಟಿದ್ದು ಹಾಗೂ ನಯನಗಳ ರಕ್ಷಣೆ ಕುರಿತು ಕಣ್ಣುಗಳ ಮೇಲೆ ಹಸ್ತಗಳನ್ನು ಇಡುವುದನ್ನು ಹೇಳಿಕೊಟ್ಟಿದ್ದು ತುಂಬಾ ಖುಷಿ ಆಯ್ತು. ತಿಳಿದುಕೊಂಡಿವಿ ಇವತ್ತು ನಾವು ಕಣ್ಣುಗಳ ಜ್ಞಾನದಿಂದ ಕಣ್ಣುಗಳ ಶಕ್ತಿ ಹೇಗ್ ಬರುತ್ತದೆ ಅನ್ನೋದನ್ನು ತಿಳ್ಕೊಂಡೆ. ತುಂಬಾ ಖುಷಿ ಆಯ್ತು. ಕೇಳ್ತಿರ್ತಾನೆ, ಆದ್ರೂ ವ್ಯಕ್ತಪಡಿಸ್ಲಿಕ್ಕೆ ಆಗ್ತಾ ಇರೋದಿಲ್ಲ ಒಂದೊಂದ್ಸಲ. ಇಲ್ಲ, ನೀವು ವ್ಯಕ್ತಪಡಿಸ್ಬೇಕು. ಆವಾಗ ನಮ್ಗೆ ಕೂಡ ಇನ್ನೇನಾದ್ರು ಒಂದಿಷ್ಟು ವಿಷಯ ಹೇಳ್ಬೇಕು ಅಂತ ಅನ್ಸುತ್ತೆ. ನೀವೇನು ಮಾತನಾಡದೆ ಹೋದಾಗ ಏನು ಬೇಕಿಲ್ವೇನೋ ಅಂದ್ಬಿಟ್ಟು ನಾವು ಸುಮ್ನೆ ಆಗ್ಬಿಡ್ತೀವಿ. ಮಗು ಏನ್ ಮಾಡುತ್ತೆ, ಹಸಿವಾದಾಗ ಮಗು ಏನ್ ಮಾಡುತ್ತೆ? ಅಳುತ್ತೆ ಅಲ್ವಾ? ಅತ್ತಾಗ ತಾಯಿ ಹಾಲು ಕುಡಿಸ್ತಾಳೆ. ಹಾಗೆ ಇಲ್ಲಿ ಅಭ್ಯಾಸಿಗಳಿಗೆ ಏನ್ ಬೇಕು ಅಂತಕ್ಕಂಥದ್ದನ್ನ ನಾವು ತಿಳ್ಕೊಬೇಕಾರೆ ನೀವು ಅದಕ್ಕೆ ನೀವು ಸ್ಪಂದಿಸಿದಾಗ ನಮಗೂ ಅನ್ಸುತ್ತೆ, ಹೌದು ಇವ್ರಿಗೆ ಇನ್ನೇನು ಒಂದಷ್ಟು ಹೇಳ್ಬೇಕು ಅಂತ ಅನ್ಸುತ್ತೆ. ಓಕೆ ಅಮ್ಮ, ಥ್ಯಾಂಕ್ ಯು. ಅವಕಾಶ ಸಿಕ್ಕಿದೆ ಅಂತ ಧನ್ಯವಾದಗಳು ತಮಗೆ. ಸಂತೋಷಮ್ಮ, ಸಂತೋಷ. ಗೀತಾಲಕ್ಷ್ಮಿ ಅವರು ಹ್ಯಾಂಡ್ ರೈಸ್ ಮಾಡಿದಾರೆ ನೋಡಿ. ಗುರುಜಿ,
ಹಾ ಗುರುಜಿ ನನ್ಗೆ ಹೇಳಿ ಡಿಸ್ಕ್ ಹೇಳಿ ಹೇಳಿ. ಬಂದ್ಬಿಟ್ಟು L4 L5 S1. ಹಾ ಒಂದೇ ಸರಿಗೆ ಅದು ವಾಸಿ ಆಗಲ್ಲ. ಈಗ ನಾನು ಹೌದೌದು. ಧ್ಯಾನಕ್ಕೆ ಬರೋ 2-3 ತಿಂಗಳು ಹಿಂದಿಂದ ತುಂಬಾನೇ ಇತ್ತು. ಹ್ಮ್ ಎಕ್ಸ್ರೇ MRI ಎಲ್ಲಾನು ಮಾಡಿಸ್ಕೊಂಡು ಓಝೋನ್ ಥೆರಪಿ ಎಲ್ಲ ಮಾಡಿಸ್ಕೊಂಡಿದ್ದೆ. ಏನು ಹ್ಮ್ ವೆರಿಕೋಸ್ ವೇನ್ ಕೂಡ ತುಂಬಾ ಇತ್ತು. ಇವಾಗ ಈ ಹ್ಮ್ ಧ್ಯಾನಕ್ಕೆ ಕೂತಾಗಿಂದ ಮೊದ್ಲು 10 ನಿಮಿಷ ಕೂರಕ್ ಆಗ್ತಿರ್ಲಿಲ್ಲ. ಈಗ ಪ್ರತಿ 1 ಅವರು ಆರಾಮಾಗಿ ಕೂತ್ಕೊಳಕ್ ಆಗ್ತಾ ಇದೆ. ದಿನದಲ್ಲಿ ಧ್ಯಾನ ಹೆಚ್ಚದಾಗುನು ನೋವುಗಳೆಲ್ಲ ಹೌದು ಕಡಿಮೆ ಆಗ್ತಿದೆ, ನಿದ್ದೆ ಕಡಿಮೆ, ಮತ್ತೆ ಎನರ್ಜಿ ಜಾಸ್ತಿ, ಮತ್ತೆ ಕಾಮ್ನೆಸ್. ಹೌದೌದು. ಏನು ಮಾಡೋ ಅಂತ ಕ್ರಿಯಾಶೀಲತೆ ಹೆಚ್ಚುತ್ತಾ ಇದೆ. ಬೆಟ್ಟ ಆಗುತ್ತೋ ಇಲ್ಲೋ ಅಂತ ಭಯನೇ ಇಲ್ಲ. ಏನಾದ್ರೂ ಆಗ್ಲಿ ಹೋಗ್ಬಿಡೋದೆ, ನಡೆಯೋದೆ, ಅಷ್ಟೇ. ನೋಡೋಣ. ಯಾಕಂದ್ರೆ ಇದರಿಂದ ಅಷ್ಟು ಒಂದು ಚೈತನ್ಯ ಬರ್ತಾ ಇದೆ ಗುರುಜಿ. ಹೆಲ್ಪ್ ಆಗ್ತಾ ಹೌದೌದು. ಇತ್ತು ತುಂಬಾನೇ. ಥ್ಯಾಂಕ್ ಯು. ಒಳ್ಳೇದಾಗಿ. ಎಸ್ ಮ್ಯಾಮ್, ಕೊನೆಯ ಪ್ರಶ್ನೆ ಗೀತಾ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ರ ಮಾತಾಡಿ. ನಮಸ್ಕಾರ ಮೇಡಮ್. ನಮಸ್ಕಾರ ನಮಸ್ತೆ ಮ್ಯಾಮ್. ಗುರುಜಿ. ವಿಡಿಯೋ ಆನ್ ಇದು ಮಾಡ್ಕೊಂಡ್ರೆ ತಮ್ಮ ದರ್ಶನ ಮಾಡಿಸ್ಬೋದು ನೋಡಿ. ನಾನು ಇವತ್ತೇ ಕ್ಲಾಸ್ ಅಟೆಂಡ್ ಆಗಿದ್ದು, ಹಾ ಹಾ ಹಾಗಾಗಿ ನನ್ಗೆ ಪೂರ್ತಿ ಮೊದ್ಲಿಂದ ಸ್ವಲ್ಪ ತಿಳ್ಕೊಳಕ್ ಅವಕಾಶ ಏನಾದ್ರು ಇರುತ್ತಾ ಅಂತ ಕೇಳ್ತಾ ಇದ್ದೀನಿ. ಇವತ್ತೇ ಅಟೆಂಡ್ ಏನಿಲ್ಲ, ಮಾಡಿದ್ದು ಚೆನ್ನಾಗಿದೆ. ಹಾ ಹೇಳಿ ಹೇಳಿ ತೊಂದ್ರೆ ಗುರುಜಿ. ಇಲ್ಲ. ಪ್ರತಿನಿತ್ಯವೂ ಪ್ರಾರಂಭದಿಂದಲೇ ಮಾಡಿಸೋದು. ಆದ್ರಿಂದ ಹೌದಾ? ಮಧ್ಯಂತರದಲ್ಲಿ ಏನು ಮಾಡಿಸೋದಿಲ್ಲ. ಮತ್ತೆ ಹಾ ಏನು ನಾವು ಮಾಡಿಸ್ತಾ ಇರ್ತೀವಿ ಪ್ರತಿನಿತ್ಯವೂ ಕೂಡ ಅದು ರಿಪೀಟ್ ಮಾಡ್ತಾ ಇರ್ತೀವಿ. ಆದ್ರಿಂದ ಸರಿ. ತೊಂದ್ರೆ ಇಲ್ಲ, ಏನ್ ಅದೇ ಯೋಚನೆ ಮಾಡ್ಬೋದು. ಚಂದ್ರನಾಡಿ ಸೂರ್ಯನಾಡಿ ಅಂತ ಎಲ್ಲ ಹೇಳಿದ್ರಲ್ಲ, ಅದು ನನ್ಗೆ ಅರ್ಥ ಆಗಿಲ್ಲ. ಇವತ್ತು ಶುರುವಾಗೋಗಿತ್ತು, ಇರ್ಲಿ, ನಾನು ಪರವಾಗಿಲ್ಲ. ಅಟೆಂಡ್ ಮಾಡಿಸ್ತೀನಿ. ನಾಳೆ ಮೇಡಮ್, ಸರಿ ನಮ್ಮ ಸರಿ ಗುರುಜಿ. ಮಹಾವತಾರಲ್ಲಿ ಯೂಟ್ಯೂಬ್ ಚಾನಲ್ ಮತ್ತೆ ಇದು ಪ್ರಸಾರ ಆಗುತ್ತೆ. ನೀವು ಮತ್ತೆ ಇದನ್ನ ಹಾಕೊಂಡು ನೋಡ್ಬೋದು. ಅದನ್ನು ಕೂಡ ಲಿಂಕ್ ಹೌದು ಕಳಿಸ್ಕೊಡ್ತೀನಿ. ಕಳ್ಸಿ ಮೇಡಮ್. ಓಕೆ ಮೇಡಮ್, ಸಂತೋಷ ಆಯ್ತು. ಹೇಳಿ. ಸಂತೋಷ ಆಯ್ತು. ಜಾಯಿನ್ ಮಾಡ್ತಿದ್ರೆ ಆಯ್ತು. ಹಾ ಓಕೆ ಮೇಡಮ್, ಥ್ಯಾಂಕ್ ಯು. ಗುರುಜಿ ಸಂಪನ್ನಗೊಳಿಸದೆ ಹಾ ಪ್ರಶ್ನೋತ್ತರ ಮುಗ್ದಿದೆ. ಹಾ. ಓಕೆ ಮಾಸ್ಟರ್ಸ್, ಭಾಗವಹಿಸಿದ ಎಲ್ಲಾ ಮಾಸ್ಟರ್ಸ್ಗೂ ಧನ್ಯವಾದಗಳು. ಇವತ್ತಿಗೆ ಮೊದಲನೇದಾಗಿ ನಮ್ಮ ನಾಗರಾಜ್ ಗುರೂಜಿ ಅವರು ಈ ಕಾರ್ಯಕ್ರಮಕ್ಕೆ ಬಂದು ಪ್ರಾಣಾಯಾಮದ ಮೂಲಕ ಶುರು ಮಾಡಿ ನಮಗೆ ಧ್ಯಾನವನ್ನು ಅದ್ಭುತವಾಗಿ ಮಾಡಿಸಿದ್ದಾರೆ. ಅವರಿಗೆ ವಂದನೆಗಳನ್ನು ತಿಳಿಸುತ್ತಾ ಯೂಟ್ಯೂಬ್ನ ವೀಕ್ಷಕರಿಗೆ ಎಲ್ಲಾ ಮಾಸ್ಟರ್ಸ್ಗೂ ಧನ್ಯವಾದಗಳು. ಪ್ರಾರ್ಥನೆಯ ಮೂಲಕ ಇವತ್ತಿನ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸ್ತಾ ಇದ್ದೇವೆ. ಓಂ ಸರ್ವೇ ಭವಂತು ಸುಖಿನಃ. ಮಿಕ್ಕವರು ಮ್ಯೂಟ್ ಮಾಡ್ಕೊಳ್ಳಿ. ಒಬ್ಬೊಬ್ರು ಧ್ವನಿ ಒಂದೊಂದ್ ರೀತಿ ಆಗತ್ತೆ, ಕೇಳಿಸ್ಕೊಳ್ಳಿ. ಮತ್ತೆ ಕೇಳಿಸ್ಕೊಂಡು ನೀವು ಹಾಡ್ತಾವ ನೀವು ಕೂಡ ಹೇಳಿ, ಮ್ಯೂಟ್ ಮಾಡ್ಬಿಡಿ. ಮ್ಯೂಟ್ ಮಾಡ್ಕೊಂಬಿಡಿ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಹರಿ ಓಂ ಶಾಂತಿ ಶಾಂತಿ ಶಾಂತಿ. ಥ್ಯಾಂಕ್ ಯು ಗುರೂಜಿ, ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ಸ್.